ದೇವರ ಸನ್ನಿಧಿಗೆ ಬರುವ ಪ್ರತಿಯೊಬ್ಬರೂ ತಮ್ಮ ಅಹಂಕಾರ, ದುರಭಿಮಾನ ಹಾಗೂ ಅಂತರಂಗದ ಕಲ್ಮಶವನ್ನು ತೊರೆದು ಭಕ್ತಿ ಭಾವದಿಂದ ಭಗವಂತನನ್ನು ಆರಾಧಿಸಬೇಕು ಎಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಹಿರೇಮಠದ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿ ನುಡಿದರು. ಸಿದ್ದಾಪುರ ತಾಲೂಕಿನ ಕಲಗದ್ದೆಯ ಶ್ರೀ ನಾಟ್ಯ ವಿನಾಯಕ ದೇವಸ್ಥಾನದಲ್ಲಿ ಭಾನುವಾರ ನಡೆದ ಸಂಕಷ್ಟಿ ರಥೋತ್ಸವದಲ್ಲಿ ಸ್ವತಃ ರಥ ಎಳೆದು ಆಶೀರ್ವಚನ ನೀಡಿದ ಅವರು, ಭಗವಂತನ ಅನುಗ್ರಹ ಪಡೆಯಲು ಭಕ್ತಿಯೇ ಮುಖ್ಯ ಸಾಧನವಾಗಿದೆ. ದೇವರ ಬಳಿಗೆ ಬರುವಾಗ ಮಾನವನಲ್ಲಿರುವ ಅಹಂಕಾರ, ಸ್ವಾರ್ಥ, ದ್ವೇಷ ಹಾಗೂ ಅಸೂಹೆಗಳನ್ನು ಕಳಚಿ ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಸಲ್ಲಿಸಿದಾಗ ಮಾತ್ರ ದೇವಕೃಪೆ ಲಭಿಸುತ್ತದೆ ಎಂದು ನುಡಿದರು. ಜೀವನದಲ್ಲಿ ಸಂಪತ್ತು, ಅಧಿಕಾರ ಹಾಗೂ ಸ್ಥಾನಮಾನ ಎಷ್ಟೇ ಇದ್ರೂ ದೇವರ ಮುಂದೆ ಎಲ್ಲರೂ ಸಮಾನರು. ಭಕ್ತನ ಹೃದಯದಲ್ಲಿ ನಿಷ್ಕಪಟ ಭಕ್ತಿ, ನಂಬಿಕೆ ಮತ್ತು ಸೇವಾ ಭಾವ ಇದ್ದರೆ ಭಗವಂತ ಎಲ್ಲ ರೀತಿಯ ಸಂಕಷ್ಟಗಳನ್ನು ನಿವಾರಿಸಿ ಸುಖ ಶಾಂತಿಯನ್ನ ಕರುಣಿಸುತ್ತಾನೆ. ಭಕ್ತರ ಕಲ್ಯಾಣವೇ ದೇವರ ಉದ್ದೇಶವಾಗಿದ್ದು, ದೇವರನ್ನ ಭಕ್ತಿಯಿಂದ ಆರಾಧಿಸುವವರಿಗೆ ಪರಿಪೂರ್ಣ ಆನಂದದ ಅನುಭವವಾಗುತ್ತದೆ ಎಂದು ಹೇಳಿದರು. ದೇವಸ್ಥಾನದ ಪ್ರಧಾನ ವಿಶ್ವಸ್ತ ವಿನಾಯಕ ಹೆಗಡೆ ಕಲಗದ್ದೆ ಮಾತನಾಡಿ, ದೇವರ ದರ್ಶನ, ಸದ್ಗುರುಗಳ ದರ್ಶನ ಹಾಗೂ ಅವರ ಆಶೀರ್ವಾದ ಒಂದೇ ಸಂದರ್ಭದಲ್ಲಿ ದೊರೆಯುವುದು ಅಪರೂಪದ ಯೋಗವಾಗಿದೆ. ಹುಕ್ಕೇರಿ ಹಿರೇಮಠದ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಆಗಮನದಿಂದ ಸಂಕಷ್ಟಿ ರಥೋತ್ಸವಕ್ಕೆ ಮತ್ತಷ್ಟು ಧಾರ್ಮಿಕ ವೈಭವ ದೊರೆತಿದ್ದು, ಭಕ್ತರಿಗೆ ಅವರ ಆಶೀರ್ವಾದ ಲಭಿಸಿರುವುದು ಸಂತಸದ ಸಂಗತಿಯಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕೊಲ್ಲಾಪುರದ ನೂಲ್ ಗ್ರಾಮದ ಶ್ರೀ ಗುರುಸಿದ್ದೇಶ್ವರ ಶಿವಾಚಾರ್ಯರು ಹಾಗೂ ಗಜದಂಡ ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿದರು. ವಿನಾಯಕ ಹೆಗಡೆ ಹಾಗೂ ರಶ್ಮಿ ಹೆಗಡೆ ದಂಪತಿ ಫಲ ಸಮರ್ಪಿಸಿ ಶ್ರೀಗಳ ಆಶೀರ್ವಾದ ಪಡೆದರು. ರಥೋತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಹವನ ಹೋಮಗಳು, ವಿಶೇಷ ಪೂಜೆ ಹಾಗೂ ಮಹಾಮಂಗಳಾರತಿ ನೆರವೇರಿದವು. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಭಕ್ತರು ದೇವರ ದರ್ಶನ ಪಡೆದು ವಿವಿಧ ಸೇವೆಗಳಲ್ಲಿ ಭಾಗವಹಿಸಿ ಮಹಾಪ್ರಸಾದ ಭೋಜನ ಸ್ವೀಕರಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಸಿದ್ದಾಪುರ.